ಮಲ್ಲಾಪುರ ಹಳ್ಳಿ ನೋಡಲು ತುಂಬಾ ಸುಂದರವಾಗಿತ್ತು. ಆದರೆ ಆ ಹಳ್ಳಿಯ ಕೊನೆಯಲ್ಲಿ ಹರಿಯುವ ನದಿಯ ಹತ್ತಿರ ಮಾತ್ರ ಸೂರ್ಯ ಮುಳುಗಿದ ಮೇಲೆ ಯಾರೂ ಹೋಗುತ್ತಿರಲಿಲ್ಲ. ಏಕೆಂದರೆ ಅಲ್ಲಿ ಏನೋ ಒಂದು ಕೆಟ್ಟ ಶಕ್ತಿ ಇದೆ ಎಂಬುದು ಹಳ್ಳಿಗರ ನಂಬಿಕೆಯಾಗಿತ್ತು. ರಾಮು, ನಿನಗೆ ಎಷ್ಟು ಸಲ ಹೇಳ್ಬೇಕು, ಆ ನದಿಯ ಹತ್ತಿರ ಸಂಜೆ ಆದ್ಮೇಲೆ ಸುಮ್ನೆ ತಿರ್ಗಾಡ್ಬೇಡ. ಹೋದ್ವಾರ ಆ ಕಡೆಯಿಂದ ಬಂದವ್ರು ಯಾರೋ ಹುಡುಗಿ ಅಳುವ ಶಬ್ದ ಕೇಳಿಸಿದೆ ಅಂತ ಇದ್ರು. ಅಯ್ಯೋ ಮೂರ್ತಿ ಅಣ್ಣ, ಈ ಕಾಲದಲ್ಲೂ ಇಂಥ ಕತೆ ನಂಬ್ತೀರಾ? ಯಾರೋ ನಿಂತತ್ರೆ ಅದಕ್ಕೆ ದೆವ್ವ ಭೂತ ಅಂತ ಹೆದರ್ಬೇಕಾ? ಒಂದು ದಿನ ರಾತ್ರಿ ರಾಮು ತನ್ನ ಕಾರಿನಲ್ಲಿ ಹಳ್ಳಿಯ ಮುಖ್ಯ ರಸ್ತೆಯಿಂದ ತನ್ನ ಮನೆಗೆ ನದಿಯ ಪಕ್ಕದಲ್ಲೇ ಹೋಗುತ್ತಿರುತ್ತಾನೆ. ಆದರೆ ಇದ್ದಕ್ಕಿದ್ದಂತೆ ಕಾರ್ ನಿಂತು ಹೋಗುತ್ತದೆ. ರಾಮು ಕಾರ್ ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಾನೆ. ಕಾರ್ ಸ್ಟಾರ್ಟ್ ಆಗೋದಿಲ್ಲ. ಹೀಗೆ ರಾಮು ತನ್ನ ಕಾರನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಿರುವಾಗ ರಾಮುವಿಗೆ ನದಿಯ ದಂಡೆಯ ಮೇಲಿಂದ ಮೆಲ್ಲನೆ ಹುಡುಗಿಯೊಬ್ಬಳು ಜೋರಾಗಿ ಅಳುತ್ತಿರುವ ಶಬ್ದ ಕೇಳಿಸುತ್ತದೆ. ಆಗ ರಾಮು ಭಯದಿಂದ, ಯಾರ್ದು ಈ ನಡುರಾತ್ರಿಯಲ್ಲಿ ನದಿಯ ಹತ್ತಿರ ಅಳ್ತಾ ಇರೋದು ಯಾರು? ನಂತರ ರಾಮುವಿಗೆ ಪಕ್ಕದಲ್ಲೇ ಇರುವ ಸೇತುವೆ ಮೇಲೆ ಬಿಳಿ ಸೀರೆಯುಟ್ಟ ಹುಡುಗಿಯೊಬ್ಬಳು ಮುಖ ಮುಚ್ಚಿಕೊಂಡು ಅಳುತ್ತಿರುವುದು ಕಾಣಿಸುತ್ತದೆ. ತಕ್ಷಣ ರಾಮು ಆ ಹುಡುಗಿಯ ಹತ್ರ ಹೋಗಿ, ಹಲೋ, ಯಾರ್ ನೀವು? ಇಷ್ಟು ರಾತ್ರಿಯಲ್ಲಿ ಕೂತು ಯಾಕೆ ಅಳ್ತಾ ಇದ್ದೀರಾ? ಏನಾದ್ರೂ ತೊಂದರೆ ಆಗಿದೆಯಾ? ಆ ಹುಡುಗಿ ಅಳುವುದನ್ನು ನಿಲ್ಲಿಸಿ ಎದ್ದು ನಿಲ್ತಾಳೆ. ಆದ್ರೆ ಮುಖ ತಿರುಗಿಸುವುದಿಲ್ಲ. ಆದರೆ ರಾಮು ಅವಳ ಮುಖ ನೋಡುವಷ್ಟರಲ್ಲಿ ಜೋರಾದ ಗಾಳಿ ಬೀಸುತ್ತದೆ. ರಾಮನ ಕಣ್ಣಿಗೆ ಧೂಳು ಬೀಳುತ್ತದೆ. ರಾಮು ಕಣ್ಣು ಬಿಟ್ಟು ನೋಡುವಾಗ ಅಲ್ಲಿ ಯಾರೂ ಇರುವುದಿಲ್ಲ. ಕೇವಲ ನದಿಯ ಅಲೆಗಳ ಶಬ್ದ ಮಾತ್ರ ಕೇಳಿಸುತ್ತಿರುತ್ತದೆ. ಇದು ಹೇಗೆ ಸಾಧ್ಯ? ಕಣ್ಣು ಮುಚ್ಚಿಬಿಡುವಷ್ಟರಲ್ಲಿ ಮಾಯವಾಗ್ಬಿಟ್ಲಾ? ಮೂರ್ತಿಯನ್ನ ಹೇಳಿದ್ದು ನಿಜನಾ ಹಾಗಾದ್ರೆ ಎಂದು ಯೋಚಿಸುತ್ತಾನೆ. ನಂತರ ರಾಮು ಹೆದರಿ ಬೇಗನೆ ಕಾರ್ ಹತ್ತಿ ಅಲ್ಲಿಂದ ಓಡಿ ಹೋಗ್ತಾನೆ. ಮರುದಿನ ಬೆಳಗ್ಗೆ ಹಳ್ಳಿಯ ಪಂಚಾಯಿತಿ ಕಟ್ಟೆಯ ಬಳಿ ಜನರೆಲ್ಲ ಸೇರಿದ್ದಾರೆ. ರಾಮು ತನಗೆ ರಾತ್ರಿ ನಡೆದ ವಿಷಯವನ್ನ ಎಲ್ಲರಿಗೂ ಹೇಳುತ್ತಿದ್ದಾನೆ. ನಾನ್ ಮೊದ್ಲೇ ಹೇಳಿದ್ದೆ ತಾನೆ, ಆ ನದಿ ಬಳಿ ಅಳುತ್ತಿದ್ದ ಹುಡುಗಿ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. 10 ವರ್ಷಗಳ ಹಿಂದೆ ಕೂಡ ಹೀಗೆ ಒಬ್ಬ ಯುವಕ ಅವಳನ್ನು ನೋಡಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಹೌದು, ಆ ನದಿಗೆ ಯಾರೋ ಶಾಪ ಕೊಟ್ಟಿದ್ದಾರೆ. ಆ ಹುಡುಗಿ ಹತ್ರ ಹಳ್ಳಿಗೆ ಏನೋ ಕಂಟಕ ಕಾದಿದೆ ಅಂತಾನೆ ಅರ್ಥ. ಇದನ್ನೆಲ್ಲ ಕೇಳಿದ ಹಳ್ಳಿಯ ಜನರ ಮನಸ್ಸಿನಲ್ಲಿ ಭಯದ ವಾತಾವರಣ ಮನೆ ಮಾಡಿತು. ಆಗ ಸೋಮಣ್ಣ ಗತ್ತಿನಿಂದ ಪಂಚಾಯಿತಿ ಕಟ್ಟೆಗೆ ಬರ್ತಾನೆ. ಅವನು ಹಳ್ಳಿಯ ಶ್ರೀಮಂತ ಮತ್ತು ರೌಡಿ ಪ್ರವೃತ್ತಿಯವನು. ಏನ್ ರಾಮು, ರಾತ್ರಿ ಯಾವುದೋ ಬೆಕ್ಕಿನ ಶಬ್ದ ಕೇಳಿ ಹುಡುಗಿ ಅಳ್ತಾ ಇದ್ದಾಳೆ ಅಂತ ಹಳ್ಳಿಗೆಲ್ಲ ಕತೆ ಕಟ್ತಾ ಇದೀಯಾ? ಈ ಸೋಮಣ್ಣ ಬದುಕಿರುವಾಗ ಯಾವ ದೇವನೂ ಈ ಹಳ್ಳಿಗ್ ಬರಲ್ಲ. ಸೋಮಣ್ಣ, ಅಹಂಕಾರ ಬೇಡ. ಆ ನದಿಯ ಇತಿಹಾಸ ನಿನಗ್ ಗೊತ್ತಿಲ್ಲ. ಇಂದೇ ರಾತ್ರಿ ನಾನು ಆ ನದಿಯ ದಂಡೆಗೆ ಹೋಗ್ತೀನಿ. ಆ ಅಳೋ ಹುಡುಗಿ ಯಾರು ಅಂತ ನಾನೇ ನೋಡ್ತೀನಿ. ಸೋಮಣ್ಣನ ಈ ಸವಾಲು ಹಳ್ಳಿಯ ಜನರ ಉಸಿರು ಬಿಗಿ ಹಿಡಿಯುವಂತೆ ಮಾಡಿತು. ಮರುದಿನ ರಾತ್ರಿ 11 ಗಂಟೆಯ ಸಮಯ. ಸೋಮಣ್ಣ ಕೈಯಲ್ಲಿ ದೊಡ್ಡ ಬ್ಯಾಟ್ರಿ ಮತ್ತು ಕತ್ತಿ ಹಿಡಿದುಕೊಂಡು ನದಿಯ ದಂಡೆಗೆ ಬರುತ್ತಾನೆ. ನನ್ನನ್ನೇ ಹೆದರ್ಸೋಕ್ ನೋಡ್ತಾರೆ ಹಳ್ಳಿಯ ಜನ. ಇವತ್ತು ಆ ದೆವ್ವ ಸಿಕ್ಕರೆ ನಡು ರಸ್ತೆಯಲ್ಲೇ. ಇದ್ದಕ್ಕಿದ್ದಂತೆ ಅದೇ ಕರುಣಾಜನಕ ಅಳುವ ಶಬ್ದ ಕೇಳಿಸುತ್ತದೆ. ಸೋಮಣ್ಣನ ಬೆನ್ನಲ್ಲಿ ಚಳಿ ಮೂಡುತ್ತದೆ. ಅವನಿಗೆ ಗರಿವಿಲ್ಲದಂತೆ ಬ್ಯಾಟ್ರಿ ಹಿಡಿದ ಕೈ ನಡುಗುತ್ತದೆ. ಆ ಅಳುವ ಧ್ವನಿ ಕೇಳಿದ ತಕ್ಷಣ ಸೋಮಣ್ಣ ಬ್ಯಾಟ್ರಿ ಬೆಳಕನ್ನು ನದಿಯ ದಂಡೆಯ ಮೇಲಿರುವ ಕಲ್ಲಿನ ಕಡೆಗೆ ತಿರುಗಿಸುತ್ತಾನೆ. ಅಲ್ಲಿ ಅದೇ ಬಿಳಿ ಸೀರೆಯ ಹುಡುಗಿ ಕುಳಿತು ಅಳುತ್ತಿದ್ದಾಳೆ. ಹೇ, ಯಾರ್ ನೀನು? ನನ್ನ ಹಳ್ಳಿಯಲ್ಲಿ ನಿಂತು ನಾಟಕ ಮಾಡ್ತಾ ಇದೀಯಾ? ಮುಖ ತೋರಿಸು. ಆ ಹುಡುಗಿ ಸೋಮಣ್ಣನ ಕಡೆ ತಿರುಗುತ್ತಾಳೆ. ಅವಳ ಮುಖದ ಮೇಲೆ
ಅರ್ಧ ಭಾಗ ಸುಟ್ಟು ಹೋದ ಗಾಯಗಳಿರ್ತವೆ ಮತ್ತು ಕಣ್ಣುಗಳಿಂದ ಕಣ್ಣೀರು ಬರುತ್ತಿರ್ತದೆ. ಅಯ್ಯೋ, ನೀನು ಕಾವೇರಿ ಅಲ್ವಾ? ನೀನು ಸತ್ತು ಹೋಗಿದ್ದ ತಾನೇ? ಎಂದು ಅಲ್ಲೇ ಮೂರ್ಛೆ ಹೋಗುತ್ತಾನೆ. ಮರುದಿನ ಬೆಳಗ್ಗೆ ಸೋಮಣ್ಣನ ಮನೆ ಮುಂದೆ ಜನರೆಲ್ಲ ಸೇರಿ ಸೋಮಣ್ಣ ರಾತ್ರಿ ವೇಳೆ ಕಾಣೆಯಾದ ಬಗ್ಗೆ ಮಾತನಾಡುತ್ತಿದ್ದರು. ಅದರ ಮಧ್ಯೆ ಕಾವೇರಿ ಎಂಬ ಹೆಸರು ಕೇಳಿ ಬರಲಾರಂಭಿಸಿತು. ಮೂರ್ತಿ ಅಣ್ಣ, ಸೋಮಣ್ಣ ಕಾವೇರಿ ಅಂತ ಕೂಗಿದ್ದನ್ನ ಯಾರೋ ಕೇಳಿಸ್ಕೊಂಡಿದ್ದಾರಂತೆ. ಯಾರು ಆ ಕಾವೇರಿ? ಅದು ಈ ಹಳ್ಳಿಯ ಜನ ಮರ್ತೋದ ಒಂದು ಕಪ್ಪು ಇತಿಹಾಸ. ರಾಮು, 5 ವರ್ಷಗಳ ಹಿಂದೆ ಕಾವೇರಿ ಎಂಬ ಬಡ ಹುಡುಗಿ ಇದೇ ಹಳ್ಳಿಯಲ್ಲಿದ್ದಳು. ಅವಳು ತುಂಬಾ ಮುಗ್ಧ ಹಾಗೂ ಸುಂದರವಾಗಿದ್ದಳು. ಆದರೆ ಅವಳ ಜಮೀನನ್ನು ಕಿತ್ತುಕೊಳ್ಳಲು ಹಳ್ಳಿಯ ಕೆಲವರು ಸಂಚು ಮಾಡಿದರು. ಅವಳನ್ನು ಹೆದರಿಸಿ ಬೆದರಿಸಿ ಆ ದುಷ್ಟರು ಅವಳ ಮನೆಗೆ ಬೆಂಕಿ ಹಚ್ಚುತ್ತಾರೆ. ಅವಳು ಪ್ರಾಣ ಉಳಿಸಿಕೊಳ್ಳಲು ಓಡಿ ಹೋಗಿ ಆ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಮರುದಿನ ರಾಮು ತನ್ನ ಮನೆಯ ಮುಂದೆ ಕುಳಿತಿರುವಾಗ ಯಾರು ಇಲ್ಲದ ಸಮಯದಲ್ಲಿ ಒಂದು ಪತ್ರ ಬಂದು ಬೀಳುತ್ತದೆ. ನಂತರ ರಾಮು ಕುತೂಹಲದಿಂದ ಆ ಪತ್ರವನ್ನು ಓದಲು ಪ್ರಾರಂಭಿಸುತ್ತಾನೆ. ಆ ಪತ್ರದಲ್ಲಿ ಸತ್ಯ ನದಿಯ ಆಳದಲ್ಲಿದೆ, ಆದರೆ ಕೊಲೆಗಾರರು ಹಳ್ಳಿಯ ಒಳಗೇ ಇದ್ದಾರೆ ಎಂದು ಬರೆದಿರುತ್ತದೆ. ಆ ಪತ್ರದಲ್ಲಿ ಬರೆಯಲಾಗಿದ್ದ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ ರಾಮು ಆ ದಿನ ರಾತ್ರಿ ತನ್ನ ಸ್ನೇಹಿತರ ಜೊತೆ ನದಿಯ ದಂಡೆಗೆ ಹೋಗಿ ಪರಿಶೀಲನೆ ನಡೆಸುತ್ತಾರೆ. ನೋಡಿ, ಸೋಮಣ್ಣನ ವಸ್ತುಗಳು ಇಲ್ಲೇ ಇವೆ. ಅಂದರೆ ಅವನು ಇಲ್ಲಿಗೆ ಬಂದಿದ್ದ. ಆದರೆ ಇಲ್ಲಿ ಯಾವುದೇ ಹೋರಾಟ ನಡೆದ ಗುರುತಿಲ್ಲ. ರಾಮು, ಅಲ್ಲಿ ನೋಡು, ಕಲ್ಲಿನ ಮೇಲೆ ರಕ್ತದ ಕಲೆಗಳಿವೆ. ಆಗ ಇದ್ದಕ್ಕಿದ್ದಂತೆ ಮತ್ತದೇ ಹುಡುಗಿಯೊಬ್ಬಳು ಅಳುವ ಧ್ವನಿ ಕೇಳಿಸುತ್ತದೆ. ಆ ಧ್ವನಿ ಕೇಳಿದ ತಕ್ಷಣ ಅವರೆಲ್ಲ ಗಾಬರಿಗೊಂಡು ಅಲ್ಲಿಂದ ಊರಿನ ಕಡೆಗೆ ಕಾಲ್ಕಿತ್ತರು. ರಹಸ್ಯ ದಿನದಿಂದ ದಿನಕ್ಕೆ ಜಟಿಲವಾಗುತ್ತಿತ್ತು. ಕಾವೇರಿಯ ಆತ್ಮ ನಿಜವಾಗಿಯೂ ಹರಡುತ್ತಿದೆಯೇ ಅಥವಾ ಇದರ ಹಿಂದೆ ಬೇರೆ ಯಾರಾದರೂ ಇದ್ದಾರೆಯೇ ಎಂದು ಯೋಚಿಸುತ್ತಾ ಪುನಃ ಆ ಪತ್ರವನ್ನು ಕೈಗೆ ಎತ್ತಿಕೊಂಡು ಅದರ ಕೈ ಬರಹವನ್ನು ರಾಮು ಗಮನಿಸುತ್ತಾನೆ. ಆದರೆ ಆ ಕೈ ಬರಹ ಮೂರ್ತಿ ಅಣ್ಣನ ಕೈ ಬರಹಕ್ಕೆ ಹೋಲಿಕೆ ಆದಂತೆ ರಾಮುವಿಗೆ ಕಾಣಿಸುತ್ತದೆ. ಆಗ ರಾಮು ತನ್ನಲ್ಲೇ, ಮೂರ್ತಿ ಅಣ್ಣ ಎಲ್ಲರಿಗಿಂತ ಮುಂಚೆ ನದಿಯ ಕತೆ ಹೇಳಿದ್ರು. ಈ ಪತ್ರದ ಬರಹವು ಅವರದ್ದೇ ತರಹ ಇದೆ. ಹಾಗಾದರೆ ಮೂರ್ತಿ ಅಣ್ಣನಿಗೂ ಕಾವೇರಿಗೂ ಸಂಬಂಧ ಇದೆಯಾ? ನಂತರ ರಾಮು ಮೂರ್ತಿ ಅಣ್ಣನ ಮನೆಗೆ ಕಳ್ಳತನದಿಂದ ನುಗ್ಗುತ್ತಾನೆ. ಅಲ್ಲಿ ಕಾವೇರಿಯ ಹಳೆಯ ಫೋಟೋ ಒಂದಿರುತ್ತದೆ. ಮನೆಯ ಕಪಾಟಿನಲ್ಲಿ ರಾಮನಿಗೆ ಒಂದು ಹಳೆಯ ಡೈರಿ ಸಿಗುತ್ತದೆ. ಅದನ್ನು ತೆರೆದಾಗ ಕಾವೇರಿಯ ಸಾವಿನ ದಿನದ ರಹಸ್ಯ ಬಯಲಾಗುತ್ತದೆ. ಆ ಡೈರಿಯಲ್ಲಿ ಕಾವೇರಿಯನ್ನು ಕೊಂದಿದ್ದು ಸೋಮಣ್ಣ ಮತ್ತು ಹಳ್ಳಿಯ ದೊಡ್ಡ ಮನುಷ್ಯರು. ನಾನಿದನ್ನು ನೋಡಿದೆ, ಆದರೆ ನನ್ನ ಮಗಳ ಪ್ರಾಣಕ್ಕಾಗಿ ನಾನು ಮೌನವಾಗಿದ್ದೆ ಎಂದು ಮೂರ್ತಿ ಅದರಲ್ಲಿ ಸ್ವತಃ ಬರೆದಿದ್ದನು. ನಂತರ ರಾಮು ಕೋಪದಿಂದ ಮೂರ್ತಿ ಅಣ್ಣನ ಬಳಿ ಹೋಗಿ, ಮೂರ್ತಿಯನ್ನ, ನಿಜ ಹೇಳಿ, ನಿಮ್ಗೂ ಮತ್ತು ಆ ಕಾವೇರಿಗೂ ಏನ್ ಸಂಬಂಧ? ನಿಮ್ ಡೈರಿ ವಿಷಯವಲ್ಲ ನನಗೆ ಗೊತ್ತಾಯ್ತು. ನಿಜ ಹೇಳಿ. ರಾಮು, ನನ್ನನ್ನು ಕ್ಷಮಿಸ್ಬಿಡು. ಕಾವೇರಿ ನನ್ನ ಸ್ವಂತ ತಂಗಿ ಮಗಳು. ಸೋಮಣ್ಣ ಮತ್ತು ಅವನ ಕಡೆಯವರು ಅವಳಿಗೆ ಅನ್ಯಾಯ ಮಾಡಿದಾಗ ನಾನ್ ಏನೂ ಮಾಡ್ಲಾಗ್ಲಿಲ್ಲ. ಆದರೆ ಈಗ ಕಾವೇರಿ ಮರಳಿ ಬಂದಿದ್ದಾಳೆ. ಅವಳು ಯಾರನ್ನೂ ಬಿಡುವುದಿಲ್ಲ. ಆದರೆ ಮೂರ್ತಿ ಅಣ್ಣ, ಸತ್ತವರು ಹೇಗೆ ಮರಳಿ ಬರಲು ಸಾಧ್ಯ? ನೀವು ಏನೋ ನನ್ನಿಂದ ಸತ್ಯ ಮುಚ್ಚಿಡುತ್ತಿದ್ದೀರಾ. ಈಗಲಾದರೂ ನಿಜ ಹೇಳಿ. ಇಲ್ಲವಾದರೆ ನಾನು ಆ ಡೈರಿಯ ವಿಷಯವನ್ನು ಎಲ್ಲರಿಗೂ ಹೇಳುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟನು. ಆದರೆ ರಾಮುವಿನ ಮನಸ್ಸಿನಲ್ಲಿ ಮೂರ್ತಿ ಅಣ್ಣನ ಮೇಲೆ ಇದ್ದ ಸಂಶಯ ಮಾತ್ರ ಹೋಗಲಿಲ್ಲ. ಹೀಗೆ ರಾಮು ಹೋಗುತ್ತಿರುವಾಗ ಬಿಳಿ ಸೀರೆ ಧರಿಸಿದ ಹೆಂಗಸೊಬ್ಬಳು ನಡೆದುಕೊಂಡು ಹೋಗುತ್ತಿರುವುದು ಕಾಣಿಸುತ್ತದೆ. ಆದರೆ ರಾಮು ಹೆದರದೆ ಧೈರ್ಯದಿಂದ ಆ ಹೆಂಗಸನ್ನು ಹಿಂಬಾಲಿಸುತ್ತಾನೆ.
ನಂತರ ಆ ಹೆಂಗಸು ಪಾಲು ಬಿದ್ದ ಬಂಗಲೆಯ ಒಳಗಡೆ ಹೋಗುತ್ತಾಳೆ. ಆದ್ರೆ ರಾಮು ಅಲ್ಲೇ ಗೇಟ್ ಹತ್ತಿರ ನಿಲ್ಲುತ್ತಾನೆ. ಕಾಪಾಡಿ, ಯಾರಾದರೂ ನನ್ನ ಕಾಪಾಡಿ, ಕಾಪಾಡಿ. ಬಂಗಲೆಯ ಒಳಗಿನಿಂದ ಸೋಮಣ್ಣನ ಕಿರುಚಾಟ ಕೇಳಿಸುತ್ತದೆ. ನಂತರ ರಾಮು ಕುತೂಹಲದಿಂದ ಆ ಬಂಗಲೆಯ ಒಳಗಡೆ ಹೊರಟನು. ಒಳಗಡೆ ಬಂದ ರಾಮುವಿಗೆ ಆಘಾತ ಕಾದಿತ್ತು. ಅಲ್ಲಿ ಸೋಮಣ್ಣನನ್ನು ಕುರ್ಚಿಗೆ ಕಟ್ಟಿಹಾಕಲಾಗಿತ್ತು. ಅಲ್ಲೇ ಪಕ್ಕದಲ್ಲೇ ಸುಟ್ಟ ಗಾಯದ ಮುಖವಾಡ ಧರಿಸಿದ ಆ ಹೆಂಗಸು ಮತ್ತು ಮೂರ್ತಿ ಅಣ್ಣನನ್ನು ನಿಂತಿದ್ದನ್ನು ನೋಡಿ ರಾಮು ದಿಗ್ಭ್ರಮೆಗೊಂಡನು. ನಂತರ ರಾಮು ಆ ಹೆಂಗಸಿನ ಹತ್ರ ಹೋಗಿ ಮುಖವಾಡ ಕಳಚುತ್ತಾನೆ. ನೀನು ಕಾವೇರಿ ಅಲ್ಲ, ನೀನು ಸ್ವಾತಿ, ಮೂರ್ತಿ ಅಣ್ಣನ ಮಗಳು ತಾನೆ? ಹೌದು ರಾಮು. ಕಾವೇರಿ ಅಕ್ಕನಿಗೆ ಸೋಮಣ್ಣ ಮಾಡಿದ ಅನ್ಯಾಯಕ್ಕೆ ಕಾನೂನಿನಲ್ಲಿ ಶಿಕ್ಷೆ ಸಿಗಲಿಲ್ಲ. ಅದಕ್ಕೆ ನಾನು ಮತ್ತು ನನ್ನ ತಂದೆ ಈ ದೆವ್ವದ ನಾಟಕ ಆಡಿದೆವು. ಹಳ್ಳಿಯ ಜನರನ್ನು ಹೆದರಿಸಿ ಸೋಮಣ್ಣನ ಪಾಪದ ಒಪ್ಪಿಗೆಯನ್ನು ಪಡೆದುಕೊಳ್ಳಲು ನಾನೇ ಆ ನದಿಯ ದಂಡೆಯ ಮೇಲೆ ಕಾವೇರಿ ತರಹ ಅಳುತ್ತಿದ್ದೆ. ಮೂರ್ತಿಯನ್ನ, ಆಗಲೇ ನಿಮ್ಮನ್ನು ಕೇಳಿದಾಗ ಈ ಸತ್ಯವನ್ನು ನನಗೇಕೆ ಹೇಳಲಿಲ್ಲ ನೀವು? ದಯವಿಟ್ಟು ನನ್ನನ್ನು ಕ್ಷಮಿಸು ರಾಮು. ಆ ನದಿಯ ದಂಡೆಯ ಮೇಲೆ ಕಾವೇರಿ ತರಹ ಅಳುತ್ತಿದ್ದ ಹೆಂಗಸು ನನ್ನ ಮಗಳು ಸ್ವಾತಿ ಎಂದು ಗೊತ್ತಾದರೆ ಊರಿನವರು ನನ್ನ ಮಗಳಿಗೆ ಏನಾದರೂ ತೊಂದರೆ ಮಾಡಬಹುದು ಎಂದು ಸತ್ಯ ಹೇಳಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ, ನಾನೇ ಕಾವೇರಿಯನ್ನ ಕೊಂದಿದ್ದು. ನಂತರ ಎಲ್ಲರೂ ಸೇರಿ ಸೋಮಣ್ಣನನ್ನು ಪೊಲೀಸರಿಗೆ ಒಪ್ಪಿಸುತ್ತಾರೆ. ಹೀಗೆ ಆ ನಿಗೂಢ ನದಿಯ ದಂಡೆಯ ಮೇಲೆ ಅಳುತ್ತಿದ್ದ ಹುಡುಗಿಯ ರಹಸ್ಯ ಕೊನೆಗೂ ಬಯಲಾಯಿತು. ಅದು ಯಾವುದೇ ದೆವ್ವವಾಗಿರಲಿಲ್ಲ, ನ್ಯಾಯಕ್ಕಾಗಿ ಹೋರಾಡಿದ ಒಬ್ಳು ಹೆಣ್ಣು ಮಗಳ ಆಕ್ರೋಶವಾಗಿತ್ತು. ಅಂದಿನಿಂದ ಮಲ್ಲಾಪುರ ಹಳ್ಳಿಯಲ್ಲಿ ಆ ನದಿಯ ದಂಡೆಯ ಮೇಲೆ ಯಾರೂ ಅಳುವ ಶಬ್ದ ಕೇಳಿಸಲಿಲ್ಲ. ಕಾವೇರಿಯ ಆತ್ಮಕ್ಕೆ ಕೊನೆಗೂ ಶಾಂತಿ ಸಿಕ್ಕಿತ್ತು.